ಎಲ್ಲರಿಗೂ ನಮಸ್ಕಾರ. ಈ ದಿವಸ ಒಂದು ಈ ಮಾಲ್ನಲ್ಲಿ ನಮ್ಮ ರುದ್ರಾಭಿಷೇಕಂ ಚಿತ್ರದ ಒಂದು ರೆಕಾರ್ಡ್ ಬಿಡುಗಡೆ ಒಂದು ಸಂದರ್ಭದಲ್ಲಿ ನಮ್ಮ ಮನವಿಗೆ ತಾವೆಲ್ಲ ಹೋಗೊಟ್ಟು ಇಲ್ಲಿ ಸ್ಪಂದಿಸಿರೋದಕ್ಕೆ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ನಮ್ಮ ತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಒಂದು ಚಿಕ್ಕ ಪಟ್ಟಣ. ಅದರಲ್ಲಿ ನಾವೆಲ್ಲ ಒಂದು ಸ್ನೇಹಿತರು ಒಂದು NGO ಅಲ್ಲಿ ಕೆಲಸ ಮಾಡ್ತಿದ್ರು ಸಹ ನಾವೆಲ್ಲ ಕೂಡಿ ನಮ್ಮ ನಿರ್ದೇಶಕರಾದಂಥ ವಸಂತ್ ಕುಮಾರ್ ಅವರು ಒಂದು ಚಿತ್ರಕಥೆ ಇದೆ ಚೆನ್ನಾಗಿ ಅಂತ ಹೇಳ್ತಾ ಹಿಂಗೆ ಸ್ಟೋರಿ ಹೇಳ್ತಾ ಇದ್ದಾಗ ನಾವೇ ಎಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ ಸರ್, ನಿಮ್ಗೆ ಏನು ಬೇಕಾ ಅಂತೇಳಿ ನಾವು ಇಷ್ಟೋ ಜನ ಸೇರಿ ಈ ಸಿನಿಮಾಗೆ ನಾವು ಬೆಂಬಲ ಕೊಟ್ಟು ಸಿನಿಮಾ ಚಿತ್ರೀಕರಣ ಆರಂಭಿಸಿದ್ವಿ. ಚಿತ್ರೀಕರಣ ಆರಂಭಿಸಿದಾಗ ನಾವು ಯಾರನ್ನ ಇಲ್ಲಿ ಹೀರೋ ತಗೊಬೇಕು ಅನ್ನೋ ಒಂದು ಇದು ಬಂದಾಗ ನಾವು ಅವತ್ತಿಂದ ಎಲ್ಲರೂ ರಾಜ್ಕುಮಾರ್ ಅವರ ಒಂದು ಪ್ರೇರಣೆಯೊಂದಿಗೆ ಆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಅವರ ಒಂದು ಇದರಲ್ಲಿ ಬಂದಿದ್ದರಿಂದ ನಾವು ವಿಜಯ ರಾಘವೇಂದ್ರ ಸರ್ನ ತಗೊಳ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡಿ ಆ ದಿವಸ ನಾವು ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ಬಹಳ ಅವರು ಮನೆಗೆ ಹೋಗಿ ಕೇಳಿದಾಗ ಬಹಳ ಖುಷಿಯಿಂದ ಈ ಒಂದು ಚಿತ್ರೀಕರಣ ನಾಯಕ ನಟನಾಗಿ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಅಂದಿನಿಂದ ಕೊನೆಯ ಲಾಸ್ಟ್ವರೆಗೂ ನಮಗೆ ಸಂಪೂರ್ಣವಾದ ಸಹಕಾರವನ್ನು ನಮ್ಮ ನಾಯಕ ನಟರು ಕೊಟ್ಟಿದ್ದಾರೆ. ಯಾವತ್ತೂ ಅವರು ನಮಗೊಂದು ದಿವಸನೂ ಇದರಲ್ಲಿ ಇದು ಮಾಡಿಲ್ಲ. ನಮಗೆ ಬಹಳ ಉತ್ಸಾಹ, ಈ ಸಿನಿಮಾ ಇದೇ ರೀತಿ ಬರಬೇಕು, ಈ ರೀತಿ ಬರಬೇಕು. ಪ್ರೊಡ್ಯೂಸರ್ಗೆ ಸಪ್ರೇಟ್ ಫೋನ್ ಮಾಡಿ ನೀವು ಈ ಥರ ಮಾಡಬೇಕು. ಡೈರೆಕ್ಟರ್ಗಳು ಸಹ ಅವ್ರ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸಿನಿಮಾ ಯಾವ ರೀತಿ ರಿಲೀಸ್ ಮಾಡಬೇಕಾದ್ರೂ ಸಹ ನಾವು ಏನು ಮಾಡಬೇಕು, ಯಾವ ರೀತಿ ಸಪೋರ್ಟ್ ಕೊಡ್ಬೇಕಂತ ಯಾವತ್ತೂ ಅವರು ನಮಗೆ ನಮ್ಮ ತಂಡಕ್ಕೆ ಪ್ರೇರಣೆಯಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಮೊದಲಿಗೆ ಅವರಿಗೆ ನಾವು ನಮ್ಮ ತಂಡದ ಪರವಾಗಿ ವಿಶೇಷವಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ನಾಯಕ ನಟಿಯಾದಂಥ ಪ್ರಿಯಾಂಕಾ ತಿಮೇಶ್ ರವರು ಸಹ ಅವ್ರ ಮನೆಗೆ ಹೋಗಿ ಅವ್ರ ತಾಯಿಯವ್ರ ಹತ್ರ ಮಾತಾಡಿದಾಗ ಅವರು ಬಹಳ ಖುಷಿಯಿಂದ ಒಪ್ಕೊಂಡು ಈ ಸಿನಿಮಾದಲ್ಲಿ ನಮ್ಮ ಮಗಳಿಗೆ ಒಂದು ಒಳ್ಳೆ ನೀವು ನಾಯಕ ನಟಿಯಾಗಿ ಕೊಡಬೇಕು ಅಂತ ಕೇಳ್ಕೊಂಡಾಗ ಅವರು ಸಹ ಸಂಪೂರ್ಣವಾಗಿ ಸಹಕರಿಸಿದರೆ ಅವ್ರಿಗೂ ಸಹ ನಮ್ಮ ಚಿತ್ರದ ತಂಡದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈಗ ನಮ್ಮ ಈ ಒಂದು ಸಿನಿಮಾದಲ್ಲಿ ಗೌಡ್ರ ಪಾತ್ರ ಬಂದಾಗ ನಾವು ಇದನ್ನ ಯೋಚನೆ ಮಾಡ್ತಾ ಇದ್ದೀವಿ, ಯಾರನ್ನ ತಗೊಳ್ಬೇಕು, ಈ ಒಂದು ಗೌಡ್ರ ಪಾತ್ರ ಗೊತ್ತಿರೋಂಥವ್ರು ಅಂತ ಹೇಳ್ಬಿಟ್ಟು ಹಲವಾರು ಕೆಲವು ಕಡೆಲ್ಲ ಮಾತಾಡಿದಾಗ ನಮ್ಮ ರಾಜೀವ್ ಬಲವಾಡಿ ರಾಜರವರು ಸಂಪೂರ್ಣವಾಗಿ ಒಪ್ಪಿ ಮೊದಲಿಂದ ಕೊನೆಯವರೆಗೂ ನಮ್ಗೆ ಹಂತವಾಗಿ ಸಹಕರಿಸಿದ್ರು. ಬಹಳ ಅವರು ಸಿನಿಮಾದಲ್ಲಿ ಬಹಳ ಬ್ಯುಸಿ ಮ್ಯಾನ್. ಸಾಯಂಕಾಲ ನಾನು ಎಷ್ಟೋ ಸರಿ ಏರ್ಪೋರ್ಟ್ ಬಿಟ್ಟಿದ್ದೀನಿ, ಉಡುಪಿಗೆ ಹೋಗೋದು ಕಾಂತಾರ ಸಿನಿಮಾಗೆ, ತಿರ್ಗಾ ಮತ್ತೆ ಇಲ್ಲಿ ಬರೋದು. ಯಾವತ್ತೂ ನಮ್ಗೆ ಅವರು ಒಂದು ದಿವಸ ನಮ್ಗೆ ಇದು ಮಾಡಿಲ್ಲ. ಬಹಳ ಚೆನ್ನಾಗಿ ಒಂದು ವ್ಯವಸ್ಥಿತವಾಗಿ ಈ ಒಂದು ಚಿತ್ರದಲ್ಲಿ ನಟಿಸಿ ಅವರ ನಟನೆಯೂ ಸಹ ಚೆನ್ನಾಗಿ ಬಂದಿದೆ. ಅವ್ರಿಗೂ ಸಹ ನಮ್ಮ ಚಿತ್ರದ ಪರವಾಗಿ ಅವ್ರಿಗೆ ಅಭಿನಂದನೆ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ನವಿತಾ ಮೇಡಮ್ ಅವ್ರ ಕ್ಯಾರೆಕ್ಟರ್ ಸಹ ಬಹಳ ಚೆನ್ನಾಗಿ ಬಂದಿದೆ. ಅವರು ಸಹ ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಅವ್ರಿಗೂ ಮತ್ತೆ ನಾವು ಇನ್ನೊಬ್ಬರ ಬಗ್ಗೆ ಹೇಳಲೇಬೇಕು. ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕಾದ್ರೆ ಅದರ ಸಂಗೀತ ಯಾರು ಹಿನ್ನೆಲೆ ಗಾಯಕರು ಇಲ್ಲ ಸಂಗೀತ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರಲ್ಲ, ವಿ ಮನೋಹರ್ ಸರ್ ಅವರು ನಮ್ಗೆ ಸಂಗೀತದ ಜೊತೆಗೆ ಸಿನಿಮಾದಲ್ಲಿ ಸಹ ನಟನೆ ಮಾಡಿದ್ದಾರೆ. ಅವರು ಬಹಳ ಒಂದು ಒಳ್ಳೆ ಸಂಗೀತ ಕೊಟ್ಟಿದ್ದಾರೆ. ಈಗ ನೀವು ಈಗ ತಾನೇ ಸಾಂಗ್ ನೋಡಿದ್ರಲ್ಲ, ಬಹಳ ಒಂದು ಮೆಲೋಡಿ ಸಾಂಗ್, ಬಹಳ ಒಂದು ಒಳ್ಳೆ ಮ್ಯೂಸಿಕ್ ಎಲ್ಲಾ ಸಾಂಗ್ಗಳಲ್ಲಿ ಕೊಟ್ಟಿದ್ದಾರೆ. ಅವರ ಸಹಕಾರ ಬಹಳ ಮುಖ್ಯವಾಗಿತ್ತು. ಅವ್ರಿಗೂ ಸಹ ನಾವು ನಮ್ಮ ಚಿತ್ರರಂಗ ತಂಡದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಮನು ಮತ್ತು ಅವ್ರ ತಂಡ ಈ ಒಂದು ನಮ್ಮ ಚಿತ್ರದಲ್ಲಿ ಬಹಳಷ್ಟು ನಮ್ಮದೇ ಸಿನಿಮಾ, ನಾವೇ ಪ್ರೊಡ್ಯೂಸರ್ಗಳು, ನಮ್ಮದೇ ಅನ್ನೋ ರೀತಿ ಅವ್ರ ತಂಡ ಬಹಳ ಯಶಸ್ವಿಯಾಗಿ ಕೆಲಸ ಮಾಡಿದ್ರು. ಬಹಳ ನಮ್ಗೆ ಈ ಚಿತ್ರದ ತಂಡಕ್ಕೆ ಅವರ ನಟನೆ ಜೊತೆಗೆ ಬಹಳ ಸಹಕಾರವನ್ನು ಸಹ ಅವರು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಮನು ತಂಡದವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಹಿರಿಯ ನಿರ್ದೇಶಕರಾದಂಥ ನಮ್ಮ ಜಯರಾಮ್ ರೆಡ್ಡಿ ಅವರು ನಮ್ಮ ಒಂದು ಸಿನಿಮಾದಲ್ಲಿ ಪ್ರತಿದಿನ ಅವರು ಬಂದು ಕೂತು ಅವರು ಸಹ ಅವರ ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ಅವರು ಸಹ ನಾನು
ಅವರಿಗೆ ವೈಯಕ್ತಿಕವಾಗಿ ಮತ್ತೆ ತಂಡದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ಕ್ಯಾಮ್ರಾಮನ್ ಮುತ್ತೂರು ಅವರು ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರೆಗೂ ಅವರ ಕ್ಯಾಮ್ರಾ ಕೈ ಚಾಲಕ ಸಿನಿಮಾ ನೋಡ್ರಿ ಗೊತ್ತಾಗುತ್ತೆ ಯಾವ ರೀತಿ ಮಾಡಿದ್ರಂತ. ಬಹಳ ಚೆನ್ನಾಗಿ ಛಾಯಾಗ್ರಹಣ ಮಾಡಿದ್ದಾರೆ. ಅವರು ಸಹ ನಾವು ವಂದನೆಗಳನ್ನು ಅರ್ಪಿಸ್ತಾ ಮತ್ತೆ ಹೇಳ್ತಾ ಹೋದ್ರೆ ಈ ಚಿತ್ರದಲ್ಲಿ ಬಹಳಷ್ಟು ಜನ ಸುಮಾರು ಇಲ್ಲ ಇನ್ನೊಬ್ರು ನಿರ್ಮಾಪಕರ ಮಾತಾಡೋರಿದ್ದಾರಲ್ಲ ಸರ್, ಅವ್ರು ಮಾತಾಡ್ತಾರೆ. ಎಲ್ರೂ ಸಹ ಈ ಒಂದು ಸಿನಿಮಾಕ್ಕೆ ನಾವು ವಿಜಯಪುರ ಒಂದು ಸುತ್ತಮುತ್ತಲ ಭಾಗದಲ್ಲಿ ಚಿತ್ರೀಕರಣ ಮಾಡಿದಾಗ ಅಲ್ಲಿ ಒಂದು ಚಿಕ್ಕತ್ಮಲ್ಲ ಅಂತ ಗ್ರಾಮದಲ್ಲಿ ಬಹಳಷ್ಟು ಆ ಹಳ್ಳಿಯ ಜನ ಮತ್ತೆ ಭಕ್ತರಳ್ಳಿ ಗ್ರಾಮದಲ್ಲಿ ಮತ್ತೆ ನಮ್ಮ ಕಾಕ್ಚಕಂಡಳ್ಳಿ ಹಳ್ಳಿ ಜನರು ಬಹಳ ಅವರು ಸಹಕರಿಸಿದ್ದಾರೆ. ಆಮೇಲೆ ನಾವು ಏನು 2 ಸಾಂಗು ಕುಮಟ ಮತ್ತು ಹೊನ್ನಾವರ ಅವಿನಾಶಿನಿ ಬ್ಯಾಕ್ ವಾಟರ್ ಅಲ್ಲಿ ನಮ್ಮ ಹೀರೋ ಮತ್ತು ಹೀರೋಯಿನ್ ಅವರು ಆ ಒಂದು 2 ಸಾಂಗ್ಗಳು ಅಲ್ಲಿ ಮಾಡಿದಾಗ ಅಷ್ಟು ದೂರ ಹೋಗಿ ಮಾಡಿದವು. ನಮ್ಗೆ ಬಹಳ ಅಲ್ಲಿ ಒಂದು ಸಹಕಾರ ಕೊಟ್ಟು ಅಲ್ಲೇ ಇದ್ದು ಈ ಒಂದು 2 ಸಾಂಗ್ಗಳನ್ನು ಮುಗಿಸಿ ಬರೋ ತನಕ ಸಹಕರಿಸಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ವಂದನೆಯನ್ನು ಅರ್ಪಿಸುತ್ತಾ ಅಲ್ಲೊಬ್ಬ ನಮ್ಮ ಸ್ನೇಹಿತರು ಸೋಮು ಅಂತಿದ್ರು, ರೆಸಾರ್ಟ್ ಹೋದರು. ಅವನು ಈ ಸಂದರ್ಭದಲ್ಲಿ ನೆನೀಲೇಬೇಕು. ಬಹಳ ನಮ್ಗೆ ಸಹಕಾರ ಕೊಟ್ಟು ಬಹಳ ಒಂದು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಚಿತ್ರೀಕರಣ ಹೇಳೋದಕ್ಕೆ ಅವರೆಲ್ಲ ಸಹಕರಿಸಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.